ಹುಲಿಯು ಪಂಜರದೊಳಿಲ್ಲ. ಇಂದು ಮಾಲತಿಯೆಂದರೆ ನಿಜವಾಗಿಯೂ ಒಂದು ಹುಲಿಯೇ. ಅವಳನ್ನು ಮಾತಾಡಿಸುವ ಸಾಹಸವು ಯಾರೊಬ್ಬರಿಗೂ ಇಲ್ಲ, ದಂಡಿಸುವವರು ಮೊದಲೇ ಇಲ್ಲ, ಸಲಿಗೆಯಿಂದ ಪ್ರೀತಿಸುವವರೂ ಇಲ್ಲ. ಮನೆಯ ಪ್ರತಿಯೊಬ್ಬರಿಗೂ ಅವಳು ಅಸಾಮಾನ್ಯ ವ್ಯಕ್ತಿಯೆಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಅವಳ ಮನಸ್ಸಿನ ನಿರ್ಧಾರವನ್ನು ಮುರಿಯುವುದು ಅಸಾಧ್ಯವೆಂದೂ ತಿಳಿದಿದೆ. ಅವಳಿಂದು ಹಸಿವೆಯಾದರೆ ಅಡುಗೆಮನೆ ಗೋಡುವಳು. ಅವಳನ್ನು ಕಂಡೊಡನೆಯೇ ಅವಳೇಕೆ ಬಂದಿರುವಳೆಂಬ ತಿಳಿವು ಅವರಿಗುಂಟಾಗಿ ಇಷ್ಟು ಅನ್ನವನ್ನು ಬಡಿಸುವರು. ಸರಿ, ಊಟವನ್ನು ಮುಗಿಸಿಕೊಂಡು ತಿರುಗಿ ತನ್ನ ಕೊಠಡಿಗೋಡುವಳು. ಅವಳೊಡನೆಲ್ಲಾದರೂ ಸಲಿಗೆಯಿಂದ ಮಾತನಾಡುವವರಿದ್ದರೆ ಅದು ತಾರೆಯೊಬ್ಬಳೇ. ಅವಳೊಡನೆ ಮಾಲತಿಯು ವಿಧವೆಯರೆಂದರೆ ಪುರುಷರ ಗುಲಾಮರೇ? ಪಶುಗಳೇ? ಅವರ ಆಸೆ ಅನುರಾಗಗಳು ಅವರ ಪತಿಯ ಮರಣದೊಡನೆ ಒಮ್ಮೆಗೆ ಸುಟ್ಟು ಧ್ವಂಸವಾಗುತ್ತವೆಯೇ? ಅವರಲ್ಲಿ ಕಾಮಾತುರತೆಯೂ ಇದ್ದರೆ ಅದನ್ನು ಬಲವಂತದಿಂದ ಮುರಿಯಲು ಬರುತ್ತದೆಯೇ ಎಂದು ಕೇಳುವಳು. ತಾರೆಯೇನು ಉತ್ತರ ಕೊಡಬಲ್ಲಳು? ಈಗ ಮಾಲತಿಯು ಮಹಡಿಯ ಮೇಲೆ ಕುಳಿತು ಒಬ್ಬಳೇ ಏನೇನೋ ಓದುತ್ತಿರುವಳು. ಒಂದು ಪುಸ್ತಕವನ್ನು ಬಿಡುವುದು, ಇನ್ನೊಂದನ್ನು ಹಿಡಿಯುವುದು. ಅವಳ ಮನವು ಪ್ರಫುಲ್ಲನ ಬರವನ್ನು ಹಾರೈಸುತ್ತಿದೆ. ಅವನು ತನ್ನಂತೆಯೇ ಧೀರನು, ತನ್ನನ್ನು ಕಾಣಲು ಬಾರದಿರನು ಎಂಬುದವಳ ತಿಳಿವು. ಆದರೆ ಪ್ರಫುಲ್ಲನಿಗೆ ಆ ದಿನದ ಏಟಿನ ನೆನಪು ಸಾಯುವ ತನಕವೂ ಮರೆಯುವಂತಿಲ್ಲ. ಪಾಪದ ಹುಡುಗ. 4 ದಿನಗಳವರೆಗೆ ಅವನ ತಲೆ ತಿರುಗುವಂತಿತ್ತು. ನೋವಿನಿಂದಲೂ ಹಿಂದಿನ ಎಲ್ಲಾ ಘಟನೆಗಳ ದೆಸೆಯಿಂದಲೂ ಅವನಾದರೂ ತಾನು ಒಂಟಿಯಾಗಿದ್ದಾಗಲೆಲ್ಲ ಅಳುತ್ತಿದ್ದನು. ಮಾಲತಿಯ ಬಳಿಗೆ ಹೋಗಿ ಅವಳನ್ನು ಸಮಾಧಾನಪಡಿಸಬೇಕೆಂದು ಯೋಚಿಸುತ್ತಿದ್ದನು. ಆದರೆ ಅವನ ಒಡಲಿನಲ್ಲಿ ಅಷ್ಟೊಂದು ಧೈರ್ಯದ ಗಾಳಿ ಬೀಸಲಾರದಾಗಿತ್ತು. ಸರಿ, ಓದುತ್ತಿರುವ ಮಾಲತಿಯಲ್ಲಿಗೆ ಹೋಗೋಣ. ಸೀತಾವನವಾಸವನ್ನು ಅವಳು ಓದುತ್ತಿರುವಳು. ಅರ್ಧವನ್ನೂ ಸಹ ಅವಳಿಗೆ ಓದುವುದಕ್ಕಾಗಲಿಲ್ಲ. ಶ್ರೀರಾಮಚಂದ್ರನು ಇಂಥ ಮೂರ್ಖನಾದರೆ ಅವನ ಹೆಸರನ್ನು ಸಹ ನಾನು ಎತ್ತುವಂತಿಲ್ಲ ಎಂದು ಆ ಪುಸ್ತಕವನ್ನೆಸೆದು ಬಿಟ್ಟಳು. ಸೀತೆಗಾಗಿ ದೀರ್ಘಕಾಲ ದಣಿದು ಯುದ್ಧ ಮಾಡಿ ಅವಳು ಪವಿತ್ರಳೆಂದು ತಿಳಿದ ಬಳಿಕವೂ ಅಗಸನೊಬ್ಬನ ಮಾತಿಗಾಗಿ ಅವಳನ್ನು ಪರಿತ್ಯಾಗ ಮಾಡುವುದೆಂದರೆ ಸೀತೆಯು ಅವನ ಪಾಲಿಗೆ ದಾಸಿಗಿಂತಲೂ ಕಡಿಮೆಯಾಯಿತು. ಕಳ್ಳನಿಗೂ ನ್ಯಾಯ ಸಿಗುತ್ತಿದ್ದ ಆ ಕಾಲದಲ್ಲಿ ಮದುವೆಯಾದ ಹೆಂಡತಿ ಸೀತಾದೇವಿಯನ್ನು ನ್ಯಾಯಪಕ್ಷಪಾತಿ ರಾಮಚಂದ್ರನು ಕಾಡಿಗೆ ಕಳುಹಿಸುವುದೆಂದರೆ ಹೀಗೆಲ್ಲ ಯೋಚನೆಗಳು ಅವಳಿಗೆ ಬಂದುವು. ಅಷ್ಟಕ್ಕೆ ತಾರೆಯು ಅಲ್ಲಿಗೆ ಬಂದಳು. ಬಂದವಳೊಡನೆ, ತಾರಾ, ಈ ರಾಮನೆಂಥ ಮೂರ್ಖನೇ! ಈ ಅಗಸನ ಮಾತನ್ನು ಕೇಳಿ ಹೆಂಡತಿಯನ್ನು ಮನೆಯಿಂದ ಹೊರಕ್ಕೆ ಅಟ್ಟಿದನಂತೆ. ರಾಮಚಂದ್ರನೇ ವನವಾಸ ಕಾಲದಲ್ಲಿ ಶೂರ್ಪನಖಿಯೊಡನೆ ಅನ್ಯಥಾ ವರ್ತಿಸಿದನೆಂದು ಇನ್ನೊಬ್ಬ ಅಗಸನು ದೂರು ಕೊಟ್ಟಿದ್ದರೆ ಸೀತೆಯೇನು ಮಾಡಬೇಕಿತ್ತು ಎಂದಳು. ತಾರೆಯು ಉತ್ತರ ಕೊಡುವ ಬದಲಿಗೆ, ಮಾಲತಿ, ಅದು ಹಾಳಾಗಲಿ. ಅತ್ತೆಯವರು ಊರ್ಧ್ವಶ್ವಾಸ ಬಿಡುತ್ತಿದ್ದಾರೆ. ಬಾ, ಅವರಿನ್ನೂ ಬಹಳ ಹೊತ್ತು ಬದುಕುವಂತಿಲ್ಲ ಎಂದಳು. ಮಾಲತಿಯು ಓಡೋಡಿ ಹೋದಳು. ಆ ದಿನ ಶಾರದೆಯ ಬೇನೆಯು ತೀರಾ ಕಠಿಣ ರೂಪವನ್ನು ತಾಳಿತು. ಅವಳ ಕಾಯಿಲೆಗೆ ಮಾಲತಿಯೇ ಕಾರಣ. ಅವಳೇ ಎಂದರೆ ಅವಳೇನೇ ಅಲ್ಲ, ಆ ದಿನ ಮಧುಕರನ ಮುಂದೆ ಅವಳಿಂದಾದ ನಾಟಕ. ಮಗಳ ಪಾಲಿನ ಶೋಕವೆಲ್ಲ ಅವಳನ್ನು ಆವರಿಸಿತು. ಅಂದಿನಿಂದ ಅವಳು ಒಂದು ತುತ್ತು ಅನ್ನವನ್ನೂ ಮುಟ್ಟಲಿಲ್ಲ. ತಾನೆಲ್ಲಾದರೂ ವಿಧವೆಯಾದರೆ ಕಲ್ಪನೆಯು ಅವಳಿಗೆ ಬಂದಿತು. ಆ ಪ್ರಸಂಗವನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ತೋರುತ್ತಿದೆ. ಈಗ ಅವಳು ಹಾಸುಗೆಯ ಮೇಲೆ ಮಲಗಿಕೊಂಡು ದೊಡ್ಡ ದೊಡ್ಡ ಉಸಿರುಗಳನ್ನು ಬಿಡುತ್ತಿರುವಳು. ಮೊದಲು ಏನೋ ಸಣ್ಣ ಪುಟ್ಟ ಕಾಯಿಲೆಯೆಂದು ಯಾರೂ ಗಮನ ತೆಗೆದುಕೊಳ್ಳಲಿಲ್ಲ. ಈಗೀಗ ತಾನು ಬಹಳ ಸಮಯ ಬದುಕುವುದಿಲ್ಲವೆಂದು ಹೊಳೆದುದರಿಂದ ಮಾಲತಿಯನ್ನು ಕಾಣುವ ಆಸೆಯಾಗಿ ಅವಳನ್ನು ಬಳಿ ಕುಳ್ಳಿರಿಸಿಕೊಂಡಿರುವಳು. ಅವಳ ಕಾಲಬುಡದಲ್ಲಿ ಸೊಸೆಯೂ ಇರುವಳು. ಕಾಯಿಲೆಯ ಭೀಕರತೆಯ ಅರಿವು ಇಲ್ಲದ ಮಧುಕರ ಮಹೇಶರು ಮನೆಯಲ್ಲಿಯೇ ಇದ್ದಿರಲಿಲ್ಲ. ತಾರೆಯು ಮಾಲತಿಯನ್ನು ಕರೆದು ತಂದೊಡನೆಯೇ ಅವಳ ಬಾಡಿದ್ದ ಮುಖವೂ ಅರಳಿತು. ಮಗು, ಬಾ, ಕುಳಿತುಕೋ ಎಂದು ಕರೆದು ಕುಳ್ಳಿರಿಸಿಕೊಂಡಳು. ಮಾಲತಿ ಮಾತೃದಯವನ್ನು ಅರಿಯಬಲ್ಲವಳಾದುದರಿಂದ ಅವಳ ಈ ದುಃಖಮಯ ಪರಿಸ್ಥಿತಿಯಲ್ಲಿ ಅವಳೆರಡು ಕೈಗಳನ್ನು ತನ್ನ ಕೈಗಳಲ್ಲಿರಿಸಿಕೊಂಡಳು. ತಾನವಳಿಗೆ ಹೇಳಿದ, ನಾನು ಮುಂದೆಯಾದರೆ ನೀನು ಎಂಬ ನುಡಿಗಳ ನೆನಪಾಯಿತು. ಅಮ್ಮ, ನನ್ನನ್ನು ಕ್ಷಮಿಸು ಎಂದವಳು ಅತ್ತಳು. ಶಾರದೆಗೆ ಮದುವೆಯ ದಿನದಿಂದ ಹಿಡಿದು ನಡೆದ ವಿಷಯಗಳು ನೆನಪಾದವು. ನಿರಪರಾಧಿ ಬಾಲಿಕೆಯ ಉಂಡುಡುವ ಆಸೆಗೆ ತಾನು ಅಡ್ಡಾದ ಬಗ್ಗೆ ಅವಳಿಗೂ ದುಃಖವಾಯಿತು. ಅವಳು ತನ್ನ ಮಗಳಲ್ಲಿ ಕ್ಷಮಾಯಾಚನೆಯನ್ನು ಮಾಡಿದಳು. ಅಂದು ತಾರೆ ಮಾಲತಿಯರು ಒಂದಾದಂತೆಯೇ ಈಗ ತಾಯಿ ಮಕ್ಕಳೂ ಒಂದಾಗಿರುವರು. ಇನ್ನು ಹಾಗೆಯೇ ತಾನು ಬಲುಹೊತ್ತು ಇರಲಾರಳೆಂಬ ತಿಳಿವು ಅವಳಿಗಿದ್ದುದರಿಂದ ಅವಳು ಮನಸ್ಸಿನಲ್ಲಿದ್ದುದನ್ನು ತನ್ನ ಮಗಳಿಗೆ ಹೇಳಲು ಪ್ರಯತ್ನಿಸಿದಳು. ತಾರಾ, ಅವರಿಲ್ಲವಷ್ಟೇ ಇಲ್ಲ. ಮಾಲತಿ, ನಿನ್ನ ವ್ಯಥೆ ಎಂಥದಿರಬಹುದೆಂಬ ಅನುಭವ 4-6 ದಿನಗಳಿಂದ ನನಗಾಗುತ್ತಿದೆ. ಮಗು, ನೀನು ಪ್ರಫುಲ್ಲನನ್ನು ಪ್ರೀತಿಸುತ್ತಿರುವುದು ನಿಜವೇ? ಹೌದು. ನೀನು ಜಾರೆಯೆನ್ನುವುದು ನಿಜವೇ? ಬೇರೆ ಸಮಯವಾಗಿದ್ದರೆ ಮಾಲತಿ ಉತ್ತರವೀಯುತ್ತಿದ್ದಳೆಂದು ಊಹಿಸಬಹುದು. ವ್ಯಾಘ್ರಣಿಯು ಏನು? ಅಮ್ಮ, ನನ್ನಲ್ಲಿ ನಂಬುಗೆ ಇದ್ದರೆ ನಂಬು. ನಾನು ಆ ಹಾದಿಗೆ ಇಳಿದವಳಲ್ಲ. ಪ್ರಫುಲ್ಲನನ್ನು ಪ್ರೀತಿಸುತ್ತಿರುವುದು ನಿಜ.
ಅವನು ನನ್ನ ಪ್ರಾಣವನ್ನುಳಿಸಿದವನು. ಅದು ಹೇಗೆ? ಮಾಲತಿಯು ಎಲ್ಲಾ ಸಂಗತಿಗಳನ್ನು ತಿಳಿಸಿದಳು. ಹಾಗಾದರೆ ಪ್ರಫುಲ್ಲ ನಿನ್ನನ್ನು ಪ್ರೀತಿಸುವುದು ನಿಜವೇ? ಹಾಗೆಂದು ನನ್ನ ವಿಶ್ವಾಸ. ಮಗು ಯಜಮಾನರೇನೆನ್ನುವರೋ ಅಂತೂ ನನ್ನ ಪಾಲಿಗೆ ನೀನು ಪ್ರಫುಲ್ಲನನ್ನು ಮದುವೆಯಾಗುವುದು ಲೇಸೆಂದು ತೋರುವುದು. ಅಮ್ಮ, ಪರಿಹಾಸ್ಯ ಮಾಡುವೆಯಾ? ಮಗು, ಸಾವಿನ ಗಳಿಗೆಯೂ ಪರಿಹಾಸ್ಯದ ಗಳಿಗೆ. ನೀನು ಅವನನ್ನು ವಿವಾಹವಾಗು. ಅಪ್ಪನು ಒಡಂಬಡುವನೇ? ಸಮಾಜವು ಒಡಂಬಡುವುದೇ? ಅದು ಸಾಧ್ಯವೇ? ವಿಧವೆಯರ ಗೋಳನ್ನು ಕಣ್ಮುಚ್ಚಿ ಕಾಣುವ ನಿರ್ದಯ ಸಮಾಜ ಒಡಂಬಟ್ಟರೇನು? ಒಡಂಬಡದಿದ್ದರೇನು? ನಿನಗೂ ಪ್ರಫುಲ್ಲನಿಗೂ ನನ್ನ ಆಶ. ಅಲ್ಲಿಗೆ ಅವಳ ನಯನಗಳಿಂದ ಗಂಗಾಯಮುನೆಯರೇ ಹೊರಟರು. ತಾರೆ, ಮಾಲತಿ ಇಬ್ಬರೂ ಶಿಲಾಮೂರ್ತಿಗಳಂತೆ ಕುಳಿತಿದ್ದರು. ಸ್ವಲ್ಪ ವೇಳೆ ಸಂದಿತು. ಶಾರದೆಯ ಶರೀರವು ತಣ್ಣಗಾಗುತ್ತಾ ಬಂದಿತು. ಅವಳ ಕೈಗಳು ಮಾಲತಿಯ ಕೈಗಳಲ್ಲಿಯೇ ಇನ್ನೂ ವಿಶ್ರಮಿಸುತ್ತಿವೆ. ಆದರೆ ಈಗ ಒಮ್ಮೆಗೆ ಮಾಲತಿಗೆ ಕೈಯಲ್ಲಿ ಹಾವು ಕುಳಿತಂತೆ ಕಾಣಿಸಿತು. ಅಷ್ಟೂ ತಣ್ಣಗೆ. ಚಕಿತಳಾಗಿ ತನ್ನ ಕೈಗಳನ್ನು ಸೆಳೆದಳು. ಶಾರದೆಯ ಕೈಗಳೆರಡೂ ಕಟ್ಟಿಗೆಯ ತುಂಡುಗಳಂತೆ ಮಂಚಗಳ ಮೇಲೆ ಬಿದ್ದುವು. ಅವಳ ಕೆಲಸವು ಈ ಪ್ರಪಂಚದಲ್ಲಿ ಇನ್ನೂ ಉಳಿದಿಲ್ಲ. ಮಗಳನ್ನು, ಭಾವಿ ಜಾಮಾತನನ್ನು ಹರಸಿ ಅಮರಲೋಕಕ್ಕೆ ಹೊರಟೇ ಹೋದಳು. 1 ತಾಸಾಯಿತು. 2 ತಾಸುಗಳು ಸಂದುವು. 3 ಕಳೆದುವು. ಯಾರೂ ಕದಲುವುದಿಲ್ಲ. ಸಂಜೆಯಾಯಿತು. ಕತ್ತಲೆಯ ಕಿರುಮನೆಯಲ್ಲಿ ದೀಪ ಉರಿಸಬೇಕೆಂಬ ತಿಳಿವು ಯಾರಿಗೂ ಬಂದಿರುವುದಿಲ್ಲ. ಪ್ರಾಯಶಃ ತಿರುಗಿ ಶಾರದೆಯ ಮನೆಯಲ್ಲಿ ದೀಪ ಉರಿಯದೆಂಬುದರಿಂದಲೋ ಏನೋ. ಆ 4 ತಾಸುಗಳ ನಿಶ್ಶಬ್ದ ಒಮ್ಮೆಗೆ ಮಧುಕರ ಮಹೇಶರ ಕಾಲು ಸಪ್ಪಳದಿಂದ ಮುರಿಯಲ್ಪಟ್ಟಿತು. ಕಿರುಮನೆಯೊಳಕ್ಕೆ ಅವರು ಗಾಬರಿಯಿಂದ ಬಂದರು. ನೋಡುವುದೇನನ್ನು? ಎಲ್ಲವೂ ನಿಶ್ಶಬ್ದ, ಮರಣದಷ್ಟೇ ನಿಶ್ಶಬ್ದ. ಸೂತಕದ ಮನೆಯಲ್ಲಿ 4 ದಿನಗಳು ಕಳೆದುವು. ಎಲ್ಲರ ಮೋರೆಯ ಮೇಲೂ ಮೃತ್ಯುವೇ ನಲಿಯುತ್ತಿದ್ದಂತೆ ಕಾಣಿಸುತ್ತಿದೆ. ಮೊದಲು ಈ ಪಾಶದಿಂದ ತಪ್ಪಿಸಿಕೊಂಡವನೆಂದರೆ ಮಧುಕರನು. ಅವನಿಂಥ ವ್ಯಥೆಗಳನ್ನು ಕಟ್ಟಿಕೊಂಡು ಬಹುದಿನ ಪ್ರಪಂಚವನ್ನು ಸಾಗಿಸಲಾರನು. ಮನೆಗೆ ದಿನನಿತ್ಯ ಜನರು ಮೇಲಿಂದ ಮೇಲೆ ಬರುತ್ತಿರುವರು, ಹೋಗುತ್ತಿರುವರು. ಅವರೊಡನೆ ಅವನು ಸುಮ್ಮನೆ ಕುಳಿತಿರಬಲ್ಲನೆ? ಕೆಲವೇ ದಿನಗಳು ಸಲ್ಲುವಷ್ಟರಲ್ಲಿ ಮಧುಕರನು ಮುಂಚಿನ ಮಧುಕರನೇ ಆದನು. ಶಾರದೆಯ ಮರಣವು ಕೇವಲ ಅವನ ಸ್ವಪ್ನ ರಾಜ್ಯದ ಒಂದು ವಸ್ತುವಾಯಿತು. ಮಹೇಶನು ಅಷ್ಟು ಪ್ರವೀಣನಲ್ಲ. ಅವನನ್ನಿನ್ನೂ ಶೋಕವು ಬಾಧಿಸುತ್ತಿದೆ. ಒಂದು ದಿನ ಅವನು ತಾಯಮರಣದ ಬಳಿಕ ತಾರೆಯೊಡನೆ ಪ್ರಥಮ ಬಾರಿಗೆ ಮಾತನಾಡಿದ ದಿನವೆಂದು ತೋರುವುದು. ಅಮ್ಮನು ಸಾಯುವಾಗ ನೀವಿಬ್ಬರೂ ಬಳಿಯಲ್ಲಿದ್ದಿರಷ್ಟೇ? ತಾರೆ: ಆಹುದು. ಪಾಪ. ತೀರ ಸಂಕಟದಿಂದ ನರಳಿ ಸತ್ತರು. ಅದು ನನಗೆ ತಿಳಿದ. ಅವಳು ಮಾಲತಿಯ ವ್ಯಥೆಯನ್ನು ಕಂಡೇ ಸತ್ತಳು. ಇರಲಿ, ಸಾಯುವ ಗಳಿಗೆಯಲ್ಲಿ ಏನನ್ನು ಹೇಳಲಿಲ್ಲವೇ? ತಾರೆಯು ತನ್ನ ಗಂಡನಿಗೆ ಆ ದಿನದ ಎಲ್ಲ ವಿಷಯಗಳನ್ನು ಕಣ್ಣೀರಿನೊಂದಿಗೆ ಹೇಳಿದಳು. ನಾದಿನಿಯು ತಿರುಗಿ ಮದುವೆಯಾಗಲು ಬಾರದೆ? ಆಗಲು ಬಾರದೆಂದರೇನು? ಬರುವುದೆಂದರೇನು? ಮದುವೆಯಾದರೆ ಸಮಾಜವಿಲ್ಲ, ಸಮಾಜವಿದ್ದರೆ ಮದುವೆಯಿಲ್ಲ. ಹಾಗಿದ್ದು ಮದುವೆಯೇನು? ಆದರೆ ಅತ್ತೆಯವರು ವಿಧವೆಯರ ದುಃಖವನ್ನು ಎಣಿಸದ ಸಮಾಜಕ್ಕೆ ನೀನು ಅಂಜುವಿಯೇಕೆ? ಎಂದರಲ್ಲ. ನಿಜ, ಒಮ್ಮೆ ಪ್ರೇಮವು ಬೆಳೆಯಿತೆಂದರೆ ಈ ಕಟ್ಟಲೆಯ ತೆರೆಯು ಪ್ರೇಮಿಹೃದಯಗಳನ್ನು ಬೇರೆ ಬೇರೆ ಇರಿಸಲಾರದು. ಓಹೋ, ಮಾಲತಿಯು ಬಂದಳು. ಅವಳು ಬಂದು ಮಾತಿನಲ್ಲಿ ಮಗ್ನನಾಗಿದ್ದ ತನ್ನ ಅಣ್ಣನನ್ನು ಕಂಡು ಏನು ಮಾತನಾಡುತ್ತಿದ್ದಿರಿ ಎಂದು ಕೇಳಿ ಮೆಲ್ಲಗೆ ನಕ್ಕಳು. ಏನಿಲ್ಲ, ಏನಿಲ್ಲ ಎಂಬ ವಿಷಯವಾಗಿ ಮಾತನಾಡಲು ಬರುವುದೇ? ಆಯಿತು, ಮಾತನಾಡಿರಿ. ನಾನೇತಕ್ಕೆ ತಡೆ ಎಂದು ಹೊರಡಲುದ್ಯುಕ್ತಳಾದಳು. ತಂಗಿ, ನಿಲ್ಲು ನಿಲ್ಲು. ತಾಯಿಯು ಸೂತಕವು ನಿಜವಾಗಿಯೂ ಅವಳನ್ನು ಆವರಿಸಿತ್ತು. ಈಗವಳಿಗೆ ಆ 8 ದಿನಗಳ ಬಳಿಕ ಪ್ರಥಮ ಬಾರಿಗೆ ಪ್ರಫುಲ್ಲನ ನೆನಪಾಯಿತು. ಪಾಪ, ಎಂತ ಏಟದು ಎಂದಳು. ಮಾಲತಿ: ತಾಯಿಯ ಮಾತಿನಂತೆ ನೀನು ನಡೆಯಲೇಬೇಕು. ಮಾವನವರು? ಅವರನ್ನು ಕೇಳಿಯೇ ಉಪಯೋಗವಿಲ್ಲ. ಅವರೆಲ್ಲ ಪರರ ಮೇಲೆ ಶಾಸ್ತ್ರವನ್ನು ಹೊರಿಸಬಲ್ಲವರು, ತಮ್ಮ ಮೇಲೆ ಹೊರಿಸಿಕೊಳ್ಳಲು ಸಿದ್ಧರಿಲ್ಲದವರು. ಇಂದು ಶಾಸ್ತ್ರ ಮಾಡುವ ಅಧಿಕಾರವೇ ಪುರುಷನದು. ಅಂದರೆ ತಂದೆಗಿಂದು ಇದರಲ್ಲಿ ಬಾಯಿ ಹಾಕುವ ಅಧಿಕಾರವಿಲ್ಲ. ಕಳ್ಳನಾದವನು ಪರರಿಗೆ ಕಳಬೇಡ ಎಂದು ಹೇಳಿದರೆ ಎಷ್ಟು ನ್ಯಾಯ? ಅಂದರೆ ಈಗಾಗಲೇ ಅವನು ಪುನರ್ವಿವಾಹದ ಯೋಚನೆ ನಡೆಯಿಸುತ್ತಿರುವನು. ಈ 50ನೆಯ ವಯಸ್ಸಿನಲ್ಲಿ ಯೋಚನೆಯೇನು? ನಾಳೆ 11ನೇ ದಿನವೇ ಕಿಶೋರರಾಯರ ಮಗಳೊಡನೆ, ಆ ಎಳೆಯ ವರುಷದ ಬಾಲಕಿಯೊಡನೆ ಅವನಿಗೆ ಲಗ್ನ ನಿಶ್ಚಯವಾಗಿ ಬಿಟ್ಟಿದೆ. ಸೂತಕದ ಕೊಳೆ ಹೋಗುತ್ತಲೇ ಮದುವೆಯ ಅರಿಸಿನವನ್ನು ಅಂಟಿಸಿಕೊಳ್ಳುವುದಕ್ಕಾಯಿತು. ಇದಕ್ಕೆಲ್ಲ ಶಾಸ್ತ್ರಕಾರರ ಬಾಯಿಯೂ ಅಡ್ಡಿಯ? ಆ 11ನೆಯ ದಿನವೂ ಬಂದಿತು. ಅವರೆಲ್ಲರ ಕಣ್ಮುಂದೆ 2ನೆಯ ವಿವಾಹದ ನಿಶ್ಚಯವೂ ಆಯಿತು. ಕೆಲವು ದಿನಗಳಲ್ಲೇ ಮಾಲತಿ
ಮಹೇಶರಿಗೆ ಆಟದ ಗೊಂಬೆಯಂತಿದ್ದ ಚಿಕ್ಕತಾಯಿಯೂ ತಾರೆಗೆ ಒಬ್ಬ ಚಿಕ್ಕತ್ತೆಯೂ ದೊರೆತಳು. ಬ್ರಾಹ್ಮಣರು ಹರಸಿ ಹೊರಟು ಹೋದರು. ಮದುವೆಯ ನೆಪದಿಂದ ಮಹೇಶನು ಪ್ರಫುಲ್ಲನನ್ನು ಎಳೆದು ತಂದಿದ್ದನು. ತನ್ನ ಕಿರಿಪತ್ನಿಯ ಬಳಿಯಲ್ಲಿ ಮಧುಕರನು ಕುಳಿತಾಗಲೇ ಪ್ರಫುಲ್ಲ ಅವನಿಗೆ ಗೋಚರಿಸಿಕೊಂಡನು. ಆ ಗಳಿಗೆಯಲ್ಲದಿದ್ದರೆ ಪ್ರಫುಲ್ಲನಿಗೆ ಎರಡನೆಯ ಏಟು ತಲೆಯ ಮೇಲೆ ಬೀಳುತ್ತಲಿತ್ತು. ಅದು ಮಹೇಶನಿಗೂ ತಿಳಿಯಿತು. ಅವನು ತಂದೆಯನ್ನು ಲಕ್ಷಿಸದವನಂತೆಯೇ ಗೆಳೆಯನನ್ನೆಳೆದುಕೊಂಡು ತನ್ನ ಕೊಠಡಿಗೆ ಕರೆದುಕೊಂಡು ಹೋದನು. ಅದೇ ಕೊಠಡಿ, ಯಾವ ಕೊಠಡಿಯ ನೆನಪು ಹೋಗದೋ ಅದೇ ಕೊಠಡಿ. ಮಾಲತಿಯೂ ಬಂದಳು. ಕೆಳಗೆ ವಿದುರ ವಿವಾಹವೂ ನಡೆಯುತ್ತಿದೆ. ಮೇಲೆ ವಿಧವಾ ವಿವಾಹದ ಪ್ರಯತ್ನ. ಮಹೇಶನು ಏನೋ ನೆಪದಿಂದ ಅಲ್ಲಿಂದ ತನ್ನ ಕಾಲು ಕಿತ್ತನು. ಅವನ ಹಿಂದೆ ಪ್ರಫುಲ್ಲನೂ ಹೊರಡುವವನಿದ್ದನು. ಮಾಲತಿಯು ನಗುಮೊಗದಲ್ಲಿದ್ದಾಳೆ. ಪ್ರಫುಲ್ಲನ ಮುಖದಲ್ಲಿ ಉತ್ಸಾಹದ ಸದ್ದಿಲ್ಲ. ಪ್ರಫುಲ್ಲ ತಂದೆಯ ಅಂಜಿಕೆಯೇ? ಅಂಜಿಕೆಯಿಲ್ಲ. ಮಾತಿನಲ್ಲಿ ಮಾತ್ರ. ಸರಿ. ಮಾಲತಿಯು ಅವನಿಗೆ ತನ್ನ ತಾಯಿಯ ಆಶೀರ್ವಾದವನ್ನು ತಿಳಿಸಿದಳು. ಪ್ರಫುಲ್ಲನು ಬೆದರಿ ತಬ್ಬಿಬ್ಬಾದನು. ಏಕೆ ಭೀತನಾಗುತ್ತೀ? ನೀನು ನನ್ನನ್ನು ವಿವಾಹಿತನಾಗ ವಾರೆಯಾಗಿ. ಎಲ್ಲವೂ ನನ್ನ ಸ್ವತಂತ್ರವಾದರೆ ಮಾಲತಿ ನಿನ್ನನ್ನು ಬಿಟ್ಟು ಅನ್ಯರನ್ನು ಈ ಜನ್ಮದಲ್ಲಿ ವರಿಸಲಾರೆ. ಅಂದರೆ ನಾನು ತೀರ ಅಸ್ವತಂತ್ರ, ನನ್ನ ತಂದೆ ತಾಯಿಗಳು ಮಾತನ್ನು ಮೀರಲಾರೆ. ಅಷ್ಟೇ ಅಲ್ಲ, ಅಂಥ ವಿವಾಹವು ಶಾಸ್ತ್ರವಿರುದ್ಧವಾದುದಂತೆ. ನಾವು ವಿವಾಹಿತರಾದರೆ ಇಡೀ ಸಮಾಜವೇ ನಮ್ಮ ಮೋರೆಯ ಮೇಲೆ ಉಗುಳುವುದು. ತಿರುಗಿ ಸ್ವಜಾತಿಯಲ್ಲಿ ನಮಗೆ ಸಂಪರ್ಕವೂ ಸಿಗದು. ಆದುದರಿಂದ ಮಾಲತಿ, ನನ್ನನ್ನು ಕ್ಷಮಿಸು. ನೀನು ವಿಧವೆಯಲ್ಲದಿರುತ್ತಿದ್ದರೆ. ಮುಚ್ಚು ಬಾಯಿ. ನೀನು ವಿದುರನಾದರೆ ನಾನು ವಿಧವೆ. ಮಾಲತಿ, ನಿನ್ನನ್ನು ನಾನು ಅಂತಃಕರಣಪೂರ್ವಕವಾಗಿ ಪ್ರೀತಿಸುವವನೇ ನಿನ್ನನ್ನು ಅರೆಕ್ಷಣ ಅಗಲಿ ನಿಂದಿರಲಾರೆ. ಆದರೆ ಸಮಾಜವನ್ನು ವಿರೋಧಿಸುವ ಚೈತನ್ಯ ನನಗಿಲ್ಲ. ಮಾಲತಿಯು ನಕ್ಕಳು. ಹೊಟ್ಟೆ ಬಿರಿಯುವಷ್ಟು ವಿಕಟವಾಗಿ ನಕ್ಕಳು. ನಗುವನ್ನು ಕೇಳಿ ಆಸೆಯಿಂದ ಮಹೇಶನು ಬಂದನು. ಆಗ ಮಾಲತಿ ಎಂದಳು, ಹಾಲನ್ನಾದರೂ ನಾನು ಕಳ್ಳತನದಿಂದ ಕುಡಿಯಲಾರೆ. ತಿರುಗಿ ನಕ್ಕರು. ಅಣ್ಣ, ನಾನಿನ್ನು ಹೇಡಿಗಳಿಲ್ಲದ ರಾಜ್ಯದಲ್ಲಿ ತಿರುಗುವೆ, ಸ್ವತಂತ್ರಳಾಗುವೆ ಎಂದು ಹೇಳಿ ಹೊರಗೆ ಹೋದಳು.